ಅರ್ಥವ್ಯವಸ್ಥೆಯಲ್ಲೇ ಏನೇನು ದೋಷಗಳಿದ್ದಾವೆ ಮತ್ತು ರಾಜ್ಯ ಡೆವಲಪ್ಮೆಂಟ್ಗೆ ಕೇಂದ್ರ ಡೆವಲಪ್ಮೆಂಟ್ಗೆ ಏನೇನು ಮಾಡಬೇಕು ಅನ್ನುವಂಥ ವಿಚಾರಗಳು ಇದರಿಂದ ಬಹಿರಂಗ ಆಗ್ತಾ ಹೋಗ್ತಾವೆ. ಏನೋ ಇರಲಿ, ಈ ಒಂದು 4,195 ಕೋಟಿ ರೂಪಾಯಿ ಬಾಕಿ ಇದ್ದಿದ್ದನ್ನು ಜಲ್ದಿ ಸರ್ಕಾರ ಅಂದರೆ ಕೇಂದ್ರ ಸರ್ಕಾರ ಪರಿಹಾರ ಮಾಡಲಿ. ಜೊತೆಗೆ ಬಂದಂಥ ದುಡ್ಡನ್ನು ರಾಜ್ಯ ಸರ್ಕಾರ ಯಾವ ರೀತಿಯಾಗಿ ಖರ್ಚು ಮಾಡ್ತದೆ ಅನ್ನೋ ಸಹಿತ ನೋಡಲಿ ಅನ್ನೋ ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ತಾ, ಮತ್ತು ಅದೇ ಕಾಲಕ್ಕೆ ಸಿದ್ದರಾಮಯ್ಯನವರು ಪ್ರತಿಯೊಂದು ಸಮಸ್ಯೆಗಳನ್ನು ಕೇಂದ್ರದ ಕೈ ಮಾಡೋಕ್ಕಿಂತಲೂ ತಮ್ಮಲ್ಲಿ ಏನೇನು ಸಾಧ್ಯತೆ ಏನು ಮಾಡಿದೆ ಅದನ್ನು ಒಮ್ಮೆ ಜನರ ಮುಂದಿರುವಂಥ ಪ್ರಸಂಗ ಇವತ್ತು ಬಂದದಂತ. ಯಾಕಂದ್ರೆ ಗ್ಯಾರಂಟಿ ಎಷ್ಟು ಜನರಿಗೂ ಮುಟ್ಟದ, 5 ಗ್ಯಾರಂಟಿಗಳು ಜೊತೆಗೆ ಅದ್ರ ಜೊತೆ ಗ್ಯಾರಂಟಿಗಳ ಜೊತೆಗೆ ಇನ್ನುಳಿದ ವಿಷಯಗಳು ಯಾವ ರೀತಿಯಾಗಿ ಹೋಗ್ಬಿಟ್ಟಿದ್ದಾವೆ ಮತ್ತು ಇವ್ರು ಮಾಡಿದ ಕೆಲಸಗಳು ಎಷ್ಟಾಗಿದೆ, ಡೆವಲಪ್ಮೆಂಟ್ ಎಷ್ಟಾಗಿದೆ, ಇವೆಲ್ಲನೂ ಜನರ ಮುಂದೆ ಇರಬೇಕಾಗಿದೆ. ಅದಕ್ಕಾಗಿ ಸಮೀಪದಲ್ಲಿ ಏನೋ ಒಂದು 2 ವರ್ಷ ಆಯಿತು ಅನ್ನೋ ಸಂದರ್ಭದಲ್ಲಿ ದೊಡ್ಡ ಫಂಕ್ಷನ್ ಇಟ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯವರು. ಆ ಸಂದರ್ಭದಲ್ಲಿ ಇದನ್ನೆಲ್ಲ ಹೇಳ್ಬೋದು ಏನೋ, ಆದರೆ ಹೇಳಿ ಬಿಡಲಿ ಮೇಲಿನ ಬುಲೆಟಿನ್ ಮೂಲಕ ನಮ್ಮ ಮಾಧ್ಯಮದ ಮೂಲಕ ಹೇಳ್ತಾ ಇರಬೇಕಾಗಿದ್ದು ಅವ್ರ ಕರ್ತವ್ಯ ಅದನ್ನು ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಸಹಿತ ರಾಜ್ಯಕ್ಕೆ ಕೊಡಬೇಕಾದಂಥ ಪಾಲನೆ ಕೊಟ್ಟಷ್ಟು ಒಳ್ಳೆಯದು. ಯಾಕಂದ್ರೆ ರಾಜ್ಯ ಮುಖ್ಯ ಇಲ್ಲ, ಪಾರ್ಟಿ ಮುಖ್ಯ ಅಲ್ಲ ಅನ್ನೋದು ಎಲ್ಲರೂ ತಿಳ್ಕೊಬೇಕಾಗಿದೆ. ಕಾಂಗ್ರೆಸ್ ಮಾಡಿದ ಸರಿ, BJP ಮಾಡಿದ ತಪ್ಪು ಅನ್ನೋದಿನ ಮಾತಿಲ್ಲ. ಒಟ್ಟಾರೆಯಾಗಿ ಅಭಿವೃದ್ಧಿ ಎಲ್ಲರೂ ಆಗಬೇಕಾಗಿದೆ. ಆ ದಿಶೆಯಲ್ಲಿ ಸರ್ಕಾರ ಕೇಂದ್ರ ಸರ್ಕಾರ ನಡ್ಕೊಳ್ಳಿ ಅಂತ ಮತ್ತೊಮ್ಮೆ ಹೇಳ್ತಾ, ಅದೇ ಕಾರಣಕ್ಕೆ ಸಿದ್ದರಾಮಯ್ಯರು ಸಹಿತ ಅದನ್ನ ಆರೋಪ ಮಾಡ್ತಾ ಹೋದ್ರೆ ಏನು ಅರ್ಥ ಇಲ್ಲ. ನೀವು ಹೊಸ ಸೋರ್ಸ್ಗಳು ಹುಟ್ಟಾಕುವಂಥ ಕೆಲಸ ಮಾಡಿ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಕ್ಕೆ ಹೋಗ್ಬೇಡ್ರಿ. H60 ನ್ಯೂಸ್ ಅರ್ಥಾತ್ ಹೇಗೆ ಚಿತ್ತಾರಾಮ್ ಇದು ಸತ್ಯದ ಕೈಗಾರಿಕೆ ವಂದನೆಗಳು.